ನಮಸ್ಕಾರ. ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಅತಿಥಿ ಇದ್ದಾರೆ. ಅಂದ್ರೆ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಕನ್ನಡ ಕೋಟ್ಯಾಧಿಪತಿಯಲ್ಲಿ ಪಾಲ್ಗೊಂಡು ಅಪ್ಪು ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿ ಅಪ್ಪು ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸುಮಾರು 25 ಲಕ್ಷ ರೂಪಾಯಿ ಅನ್ನು ಗೆದ್ದಿರುವಂತಹ ಧರ್ಮರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಹಾಗಾದ್ರೆ ಕನ್ನಡದ ಕೋಟ್ಯಾಧಿಪತಿಯ ಸಡಗರ ಹೇಗಿತ್ತು, ಎಸ್ಪೆಷಲಿ ಅಪ್ಪು ಅವ್ರ ಜೊತೆ ಕುಳಿತುಕೊಂಡು ಮಾತಾಡಿದ ಆ ಸಂಭ್ರಮ ಹೇಗಿತ್ತು, ಇದೆಲ್ಲದರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಧರ್ಮರಾಜ್ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಗೆ ನೀವು ಅಪ್ಪು ಜೊತೆ ಇದ್ರಿ, ಅವ್ರ ಜೊತೆ ಮಾತಾಡಿದ್ರಿ ಅನ್ನೋದು ತುಂಬಾ ಖುಷಿ. ಕೋಟ್ಯಾಧಿಪತಿಗೆ ಹೋಗಿದ್ದು ಇನ್ನೂ ಖುಷಿ. ಹಣ ಗೆದ್ದಿರೋದಕ್ಕಿಂತ ಅಪ್ಪು ಅವರ ಹೃದಯ ಗೆದ್ದಿರೋದು ತುಂಬಾ ವಿಶೇಷವಾದದ್ದು. ಹಾಗಾಗಿ ತುಂಬಾ ಜನಕ್ಕೆ ಆಸೆ ಇದೆ, ನಾನು ಕೋಟ್ಯಾಧಿಪತಿಗೆ ಹೋಗ್ಬೇಕು. ಹಣ ಗೆಲ್ಲೋದು ದಟ್ ಸೆಕೆಂಡ್ರಿ, ಬಟ್ ಆ ವೇದಿಕೆಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತಲ್ಲ, ಅದು ದೊಡ್ಡ ವಿಚಾರ. ನಿಮ್ಗೆ ಕನ್ನಡದ ಕೋಟ್ಯಾಧಿಪತಿಗೆ ಹೋಗ್ಲಿಕ್ಕೆ ಹೇಗೆ ಸಿಕ್ತು ಅವಕಾಶ ಅಂತ? ನಾನು ಮೆಸೇಜ್ ಮಾಡಿದ್ದೆ. ಮೆಸೇಜ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 50 ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಲ್ಲಿ ಲಾಸ್ಟಿಗೆ ಹಾರ್ಟ್ ಸೀಟಿಗೆ ಹೋಗೋದು 160 ಮೆಂಬರ್ಸ್. 160ನಲ್ಲಿ ಹಾರ್ಟ್ ಸೀಟಿಗೆ ಹೋಗೋರು, ಮೈನ್ ಹಾರ್ಟ್ ಸೀಟಿಗೆ ಒಂದು 16 ಜನ ಬರ್ತಾರೆ. ಅದರಲ್ಲೂ ನಾನೊಬ್ಬ. ಅದರಲ್ಲಿ ಹಾಟ್ ಸೀಟ್ ಅಂದ ತಕ್ಷಣ ಎಲ್ಲರ ಹೃದಯ ಮನಸ್ಸು ಎಲ್ಲ ಕುದಿತಾ ಇರ್ತದೆ. ಮೆಸೇಜ್ ಅಂದ್ರೆ ಸಾಮಾನ್ಯವಾಗಿ ನಾವು ಮೆಸೇಜ್ ಮಾಡ್ತೀವಿ, ನಮ್ಗೆ ಯಾಕೆ ಬಂದಿಲ್ಲ ಅನ್ನೋರು ತುಂಬಾ ಜನ ಇದ್ದಾರೆ. ಸೊ ಮೆಸೇಜ್ ಅಂದ್ರೆ ಅಲ್ಲಿ ಅವಕಾಶ ಪಡ್ಕೊಳ್ಳಿಕ್ಕೆ ಹೇಗ್ ಮಾಡ್ಬೇಕು, ಅದ್ರ ಅರ್ಹತೆ ಏನಿರ್ಬೇಕು ಅಂತ? ಅರ್ಹತೆ ಏನಿರಲ್ಲ, ನಿಮ್ದೆಲ್ಲ ಜನರಲ್ ನಾಲೆಡ್ಜ್ ಇರುತ್ತೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮೆಸೇಜ್ ಆದ್ಮೇಲೆ ಮತ್ತೆ ಒಂದು ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂನಲ್ಲಿ 30 ಸೆಕೆಂಡ್ ಒಂದೊಂದು ಕ್ವಶನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದು 30 ಸೆಕೆಂಡಲ್ಲಿ ಆನ್ಸರ್ ಮಾಡಬೇಕು. 30 ಸೆಕೆಂಡಲ್ಲಿ ಅದು 15 ಕ್ವಶನ್ ಇರುತ್ತೆ. 15 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಮತ್ತೆ ಫೋನ್ ಮಾಡಿದಾಗ ನಮ್ಮ ಮೆಸೇಜ್ ಎಲ್ಲ ಹೋಗಿ ಫೋನ್ ಮಾಡಿದಾಗ ಅಲ್ಲೂ 4 ಕ್ವಶನ್ ಕೇಳ್ತಾರೆ, ಅಲ್ಲೂ ಆನ್ಸರ್ ಮಾಡಬೇಕು. ಅದೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಆ ಸಿಟಿಗೆ ಹೋಗಕ್ಕಾಗುತ್ತೆ. ಅದು ಸುಮಾರು ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಹಂತ ಹಂತವಾಗಿ ವೇದಿಕೆನೇ ಹೇಳಿದಿರ. ಸೊ ನಿಮ್ಗೆ ನಂಬಿಕೆ ಐತ ಒಂದು ಮೆಸೇಜ್ ಮಾಡಿದ್ರೆ ಅಷ್ಟು ಲಕ್ಷಾಂತರ ಜನದ ನಡುವೆ ನನಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ತಮ್ಗೆ ನಿರೀಕ್ಷೆ ಇತ್ತ? ನಿರೀಕ್ಷೆ ಇರ್ಲಿಲ್ಲ. ನನಗೆ ಒಟ್ಟಿಗೆ ಹಾರ್ಟ್ ಸೀಟಿಗೆ ಹೋಗ್ಬೇಕು ಅನ್ನೋದಷ್ಟೇ, ಗೆಲ್ತೀನಿ ಬಿಡ್ತೀನಿ ಅನ್ನೋದು ಇರ್ಲಿಲ್ಲ. ಹಾರ್ಟ್ ಸೀಟಿಗೆ ಹೋಗ್ಬೇಕಾಗಿತ್ತು. ಹಾರ್ಟ್ ಸೀಟಿಗೆ ಹೋಗಿ ಪುನೀತ್ ಜೊತೆ ಒಂದು ಶೇಕ್ ಮಾಡೋದು ಸಾಕು ಅನ್ನೋದಿಷ್ಟು. ಆಮೇಲೆ ಲಕ್ ಅಷ್ಟೇ. ಎಸ್, ಎಲ್ಲರ ಆಸೆ ಅದು, ಪುನೀತ್ ಸರ್ ನೋಡ್ಬೇಕಂದ್ರೆ ಎಲ್ಲರ ಆಸೆ. ನೀವು ಮೆಸೇಜ್ ಮಾಡಿದ್ರೆ ಅಲ್ಲಿಂದ ಒಂದು ಫೋನ್ ಬಂತು. ಆ ಫೋನ್ ಬಂದಾಗ ತಮ್ಗೆ ಹೇಗೆ ಅನಿಸ್ತು? ಅಯ್ಯೋ, ನಾವು ಮನೇಲಿ ಎಲ್ಲರೂ ಏನೋ ಆ ರಿಲೇಷನ್ ಎಲ್ಲ ಬಂದಿದ್ರು, ಮನೇಲೆಲ್ಲ ಖುಷಿಯಾಗಿದ್ದಾಗ ಅವಾಗಲೇ ಬಂತು ಫೋನು. ತುಂಬಾ ಖುಷಿ ಆಯ್ತು. ಖುಷಿ ಆದ್ಮೇಲೆ ಮತ್ತೆ 1 ತಿಂಗಳು ಫೋನೇ ಬಂದಿಲ್ಲ. ಅವಾಗ ಏನ್ ಸುಮ್ಮನೆ ಇರ್ಬೋದು ಅನ್ಕೊಂಡು ಆಮೇಲೆ ಮತ್ತೆ ಕಾಲ್ ಬಂತು. ಮತ್ತೆ ಕಾಲ್ ಬಂತು. ಚೆನ್ನೈಯಲ್ಲಿ ಶೂಟಿಂಗ್ ಆಗಿದ್ದು. ಒಂದು 15 ಡೇಸ್ ಹೋಗಿದ್ದ ನಾವು ಶೂಟಿಂಗ್ ಚೆನ್ನೈಲಿ. ಅದಂತೂ ಅಮೇಜಿಂಗ್ ಸಖತ್ತಾಗಿತ್ತು. ಎಲ್ಲ ಫುಲ್ A to Z, ಫ್ಲೈಟ್, ಟ್ರೈನ್ ಟಿಕೆಟ್ ಇಂದ ಹಿಡಿದು ಲಾಡ್ಜು, ಹೋಟೆಲ್ ಎಲ್ಲ ಪೂರ್ತಿ ಅವ್ರದ್ದೇ ಇತ್ತು. ನಮ್ದು ಏನು ಖರ್ಚಿಲ್ಲ. ತುಂಬಾ ಚೆನ್ನಾಗಿತ್ತು. ಪುನೀತ್ ಸರ್ ಜೊತೆ ಅಂತೂ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಕಾಲ್ ಬಂತು, ಆನಂತರ ಬರ್ಲಿಲ್ಲ. ಈ ಕಾಯುವಿಕೆ ಇದೆಯಲ್ಲ, ಅದು ಹೆಂಗೆ ನಿರೀಕ್ಷೆ ಆಗಿತ್ತು? ಒಂದು 15 ಡೇಸ್ ಹಂಗೆ ಮತ್ತೆ ಸುಮ್ಮನಾಗ್ಬಿಟ್ಟೆ. ಆಮೇಲೆ ಮತ್ತೆ ಕಾಲ್ ಬಂತ ಅಲ್ಲಿಂದ, ನೀವು ನಾಳೆಗೆ ಇನ್ನ 2 ಡೇಸ್ ಇದೆ, ನಿಮ್ ಟಿಕೆಟ್ ಎಲ್ಲ ಕಳ್ಸಿದೀವಿ, ಬನ್ನಿ ಚೆನ್ನೈಗೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಹೋದ್ರಿ ಇಮಿಡಿಯೇಟ್ಗೆ. ಸೊ ಫಸ್ಟ್ ಟೈಮ್ ಸ್ಟುಡಿಯೋಕ್ಕೆ ಹೋದ್ರೆ ಅಪ್ಪು ಸರ್ ಇನ್ನೂ ಬಂದಿರ್ಲಿಲ್ಲ. ಹಾಟ್ ಸೀಟ್ಗೆ ಎಂಟ್ರಿ ಆಗುವಂತ ವೇದಿಕೆ ತಲುಪಿದಾಗ ನಿಮ್ ಮನಸ್ಸಲ್ಲಿ ತಳಮಳ ಹೇಗಿದ್ದಾಗ? ನನ್ಗೇನ್ ತಳಮಳ ಏನಿರ್ಲಿಲ್ಲ, ನ್ಯಾಚುರಲ್ ಆಗಿ ಇದ್ದೆ. ಬಟ್ ಹಾಟ್ ಸೀಟಿಗೆ ಹೋದ್ಮೇಲೆ ತಳಮಳ ಜಾಸ್ತಿ ಆಗುತ್ತೆ. ಫಸ್ಟ್ ಎಲ್ಲ ಆರಾಮಾಗಿರುತ್ತೆ. ಎಲ್ಲರಿಗೂ ಏನ್ ಅನ್ಸುತ್ತೆ ಗೊತ್ತಾ, ಕ್ವಶನ್ ಎಲ್ಲ ಏನ್ ಇಷ್ಟು ಸಿಂಪಲ್ ಈಸಿ ಅನ್ಸುತ್ತೆ. ಹಾಟ್ ಸೀಟಿಗೆ ಕೂತ್ಕೊಂಡಾಗ್ಲೇ ಆ ಕ್ವಶನ್ ಇದ್ರದ್ದು ಬೆಲೆ ಗೊತ್ತಾಗಲ್ಲ. ಹಾಟ್ ಸೀಟ್ ಅಂತ ಸುಮ್ನೆ ಅಂತಾರೆ ಎಲ್ಲರಿಗೆ, ಏನಪ್ಪಾ ಆರಾಮಾಗಿದೆ ಕ್ವಶನ್ಗೆ ಅವ್ನು ಹೇಳಿಲ್ಲ ಅನ್ಸುತ್ತೆ. ಬಟ್ ಆ ಸೀಟಿಗೆ ಹೋದಾಗ ಅದ್ ಎಂತ ಸಿಲ್ಲಿ ಕ್ವಶನ್ ನಿಮ್ಗೆ ಬೆಡ್ದಂಗಿರುತ್ತೆ. ಅಲ್ಲಿ ಹಾಟ್ ಸೀಟ್ ಅಂದಾಗ ಒಂದು ಖುಷಿ. ಅಪ್ಪು ಸರ್ ಬಂದಾಗ, ನಿಮ್ಮ ಬಳಿ ಬಂದಾಗ ಅಥವಾ ನಿಮ್ಮ ಎದುರಿಗೆ ಸಿಕ್ಕಿದಾಗ ಹೆಂಗ ಅನ್ಸ್ತು? ಅಯ್ಯೋ, ತುಂಬಾ ಖುಷಿ ಆಯ್ತು. ನಾನು ನೋಡಿರ್ಲಿಲ್ಲ, ಫಸ್ಟ್ ಡೈರೆಕ್ಟ್ ನೋಡಿದ್ದೆ ಅದೇ ಫಸ್ಟ್. ಅಪ್ಪು ಸರ್ ಇದ್ರು ಅವತ್ತು, ರಾಘವಣ್ಣ ಇದ್ರು, ಶಿವರಾಜ್ ಕುಮಾರ್ ಇದ್ರು, ಮತ್ತೆ ಪ್ರಭುದೇವ್ ಬಂದಿದ್ರು ಅವತ್ತು. ನಂದು ಎಪಿಸೋಡ್ 18, ಅವ್ರ 17 ಎಪಿಸೋಡ್ ಪ್ರಭುದೇವ್ದು. ಪ್ರಭುದೇವ್ ಸಿಕ್ಕಿದ್ರು, ಪ್ರಭುದೇವ್ ಮಾತಾಡಿಸ್ತು. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಸೊ ದೊಡ್ಡ ಮನೆ ಬಳಗ ಎಂಟರ್ಲಿ ಇತ್ತು, ಅಲ್ಲೇ ಇತ್ತು. ನಡುವೆ ಆ ಸಂಭ್ರಮನ ಹೆಂಗೆ ಆಚರಿಸಿದ್ರಿ ಸಿಕ್ಕಿದಾಗ? ಅಯ್ಯೋ, ಹೇಳಕ್ ಆಗಲ್ಲ, ಅಷ್ಟು ಖುಷಿ ಆಯ್ತು. ಒಂಥರ ಮೆಮೊರಬಲ್, ಲೈಫಲ್ಲಿ ಒಂದು ಮೆಮೊರಬಲ್. ಅದು ಮರೆಯಕ್ಕಾಗಲ್ಲ, ಜೀವನದಲ್ಲಿ ಎಂದು ಮರೆಯಕ್ಕಾಗಲ್ಲ. ಹೌದು, ಮತ್ತೆ ಸಿಗೋದು ಇಲ್ಲ. ಚಾನ್ಸ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ಸಿಗಲ್ಲ. 90% ನಮ್ಗೊಂದು ಸಿಕ್ಕಿದೆ, ಸಾಧ್ಯನೇ ಇಲ್ಲ. ಎಲ್ರು ಹಾಟ್ ಸೀಟ್ ಅಂತಾರೆ. ಅಲ್ಲಿ ಏನ್ ಬಿಸಿ ಆಗಿರುತ್ತಾ ಅಥವಾ ಅಲ್ಲಿ ಏನಾದ್ರು ಸ್ಪೆಷಲ್ ಆಗಿ ಏನಾರು ಇರುತ್ತಾ ಅಂತ ಒಂದು ಕ್ಯೂರಿಯಾಸಿಟಿ ಎಲ್ರು. ಯಾಕೆ ಹಾಟ್ ಸೀಟ್ ಅಂತಾರೆ? ನೀವು ಕುಳಿತಂತಹ ಅನುಭವ ಏನು ಅಂತ? ಹಾಟ್ ಸೀಟ್ ಏನು ಇಲ್ಲ, ಏನ್ ಗೊತ್ತಾ, ಒಂಥರ ಪ್ರೆಜರ್ ಇದ್ದಂಗೆ ಇರುತ್ತೆ ಅಲ್ಲಿ ಹೋದಾಗ. ಫಸ್ಟ್ ಅಯ್ಯೋ ಏನಾಗುತ್ತಪ್ಪ, ಸೋಲ್ತೀವೋ ಗೆಲ್ತೀವೋ ಆ ಒಂದು ಗೊಂದಲ ಇರುತ್ತಲ್ವಾ, ಅದರಿಂದ ಹಾರ್ಟ್ ಶೀಟ್ ತರ ಕಾಣಿಸುತ್ತೆ. ಬಟ್ ನಮ್ಗೆ ನಾರ್ಮಲ್ ಆಗಿ ಇತ್ತು. ಆಮೇಲೆ ಕ್ವಶನ್ ಕೇಳ್ತಾ ಹಾರ್ಟ್ ಶೀಟು
ಬಿಸಿ ಆಗ್ತಾ ಹೋಗುತ್ತೆ. ಆಗ್ತದೆ. ಸೊ ಅಲ್ಲಿ ಗೊಂದಲ ಅನ್ನೋದಕ್ಕಿಂತ ಒಂದು ಪ್ರೀತಿ ಇರುತ್ತೆ, ಒಂದು ಸಂಭ್ರಮ ಇರುತ್ತೆ. ಅಪ್ಪು ಸರ್ ಎದುರುಗಡೆ ಕುಳಿತಿದ್ರು, ಒಂದಷ್ಟು ಪ್ರಶ್ನೆ ಕೇಳ್ತಾ ಇದ್ರು, ಅಲ್ಲಿ ಗೊಂದಲಕ್ಕಿಂತ ಪ್ರೀತಿ ಇತ್ತು. ಹಾಗಾಗಿ ಹೊಸತನ ಏನಾದ್ರು ತುಂಬಿಕೊಳ್ತಾನೆ. ಈಗ ಏನು ನನಗೆ ಕಾಣಿಸಿಲ್ಲ, ನಮ್ಗೆ ಅಂತ ಮೈಂಡ್ ಬ್ಲಾಕ್ ಆದಂಗ ಆಗ್ಬಿಟ್ಟಿತ್ತು ಫುಲ್. ಅವ್ರು ಫಸ್ಟ್ ಟೈಮ್ ನೋಡುದು, ಮತ್ತ ಅಲ್ಲಿಗೆ ಹೋಗ್ತೀವಿ ಅಂತಾನೆ ಗೊತ್ತಿರ್ಲಿಲ್ವಲ್ಲ. 50 ಲಕ್ಷ ಜನದಲ್ಲಿ ನಾನು ಒಬ್ಬ ಅಲ್ಲಿ ಹಾರ್ಟ್ ಸಿಟಿಗೆ ಹೋಗಿದ್ದೀನಿ. 50 ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಒಬ್ಬ ನಾ ಹಾರ್ಟ್ ಸಿಟಿಗೆ ಬರೀ ನಾವು ಹೋದಾಗ ಒಂದು 16 ಜನ ಅಷ್ಟೇ ಬರೋದು ಅಲ್ಲಿಗೆ. ಅದು ಖುಷಿ ಆಗುತ್ತಲ್ವಾ, ನಾವು ಲಕ್ಕಿ ಅನ್ಕೋಬೇಕು. ಹಾಗಾಗಿ ನಿಮ್ಗೆ ಪ್ರಶ್ನೆ ಕೇಳೋದಕ್ಕಿಂತ ಅಪ್ಪು ಸರ್ ನಮಗೆ ಫಸ್ಟ್ ಇದ್ದಿದ್ ಏಮ್ ಅಷ್ಟೇ, ಹಾರ್ಟ್ ಸಿಟಿಗೆ ಹೋಗ್ಬೇಕು. ನಾನು 1,000 ಗೆದ್ರು ಪರವಾಗಿಲ್ಲ, ಹಾರ್ಟ್ ಸಿಟಿಗೆ ಹೋಗ್ಬೇಕು, ಒಟ್ಟಿಗೆ ಅಲ್ಲಿ ಹೋಗಿ ಕೂತ್ಕೋಬೇಕು, ಟಿವಿಲಿ ಬರ್ಬೇಕು, ನಮ್ದು ಅಷ್ಟೇ ಇದ್ದಿದ್ದು. ಆಮೇಲೆ ದೇವ್ರ ಮುಂದೆ ದಾರಿ ತೋರಿಸ್ತಾ. ಅಪ್ಪು ಸರ್ ಬಂದ್ರು, ನಿಮ್ಮನ್ನ ಪರಿಚಯ ಮಾಡ್ಕೊಂಡ್ರು, ನಿಮ್ಗೆ ನೀವು ಅನ್ಕೊಂಡಿದ್ದು ನೀವು ಹ್ಯಾಂಡ್ ಶೇಕ್ ಮಾಡ್ಬೇಕು ಹೇಳಿ ಹ್ಯಾಂಡ್ ಶೇಕ್ ಮಾಡಿದ್ರು. ಆಗ ನಿಮ್ಮಲ್ಲಿ ಆದಂತ ಅನುಭವ ಮತ್ತು ಖುಷಿ ಹೇಗಿತ್ತು? ತುಂಬಾ ಖುಷಿ ಆಯ್ತು. ಹ್ಯಾಂಡ್ ಶೇಕ್ ಎಲ್ಲ, ಡ್ಯಾನ್ಸ್ ಎಲ್ಲ ಮಾಡಿದ್ರು, ನನ್ನ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿದ್ರು ಅವರು. ನಾನು ಅವ್ರಿಗೆ ಬಿಸ್ಕೆಟ್ ಎಲ್ಲ ತಿನ್ನಿಸ್ದೆ. ಅವ್ರ ಜೊತೆ ಸುಮಾರು ನನ್ಗೆ ಡ್ಯಾನ್ಸ್ ಕಲ್ಸ್ಕೊಡಿ ಅಂತ ಹೇಳಿದೆ, ಸ್ಟೆಪ್ ಎಲ್ಲ ಕಲ್ಸ್ಕೊಟ್ರು, ಡ್ಯಾನ್ಸ್ ಮಾಡಿದ್ರು. ಖುಷಿ ಆಯ್ತು. ನಮ್ಮ ಮನೆಗೂ ಬರ್ತೀನಿ ಅಂತ ಹೇಳಿದ್ರು ಅವರು. ನನ್ನ ಮನೆಗೆ ಗ್ರೂಪ್ ಪ್ರವೇಶಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅನ್ಎಕ್ಸ್ಪೆಕ್ಟೆಡ್ ಅವ್ರ ಮನೇಲಿ ಯಾವ್ದೋ ಒಂದು ಪ್ರಾಬ್ಲಮ್ ಆಗಿ ಬರಕ್ ಆಗಿಲ್ಲ. ಪ್ರತಿ ಇಯರ್ ಅವ್ರದ್ದು ಬರ್ಡೇಗೆ ನಾನು ಹೋಗ್ತಾ ಇದ್ದೆ. ಸಪರೇಟ್ ನಮ್ಮ ಕರೆದು ಅರ್ಧ ಗಂಟೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಾವು ಸಪರೇಟ್ ನನ್ನ ಜೊತೆ ಕೇಕ್ ಅದು ನಾನು ಕಟ್ ಮಾಡಿಸ್ತಾ ಇದ್ದೆ. ಅದು ಸಪರೇಟ್ ಅವ್ರ ಮನೆಗೆ ಯೂಸ್ ಮಾಡ್ತಾ ಇದ್ರು. ಖುಷಿ ಆಗುತ್ತೆ. ಹೋದಾಗೆಲ್ಲ ಗೌಡ್ರೆ ಬನ್ನಿ ಅಂತ ತಪ್ಕೊಬಿಡೋರು. ಅವ್ರ ಮನೆಗೆ ಪ್ರತಿ ಇಯರ್ ಹೋಗ್ತಾ ಇದ್ದೆ ನಾನು. ಅಪ್ಪು ಸರ್ ನೋಡ್ಬೇಕನ್ನೋದೇ ತುಂಬಾ ಜನದ ಆಸೆ ಮತ್ತು ಕನಸು. ನಿಮ್ಗೆ ಪಕ್ಕದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಕಲ್ಸ್ಕೊಟ್ರು, ನೀವು ಬಿಸ್ಕೆಟ್ಸ್ ತಿನ್ಸಿದ್ದೀರಾ, ನಿಜವಾಗ್ಲೂ ನೀವು ಪುಣ್ಯ ಅಂತ ಹೇಳಿ ಅನ್ಸಲ್ವಾ? ಪುಣ್ಯ ಅನ್ಸುತ್ತೆ. ಮತ್ತೆ ಮನೆಗೆ ಸುಮಾರು ಸರಿ ಹೋಗಿದ್ದೀನಿ, ಅವ್ರ ಮನೆಗೆಲ್ಲ ಹೋಗಿದ್ದೀನಿ. ಅವ್ರ ವೈಫ್ ಜೊತೆ ಎಲ್ಲ ಕೂತ್ಕೊಂಡು ಸಪರೇಟ್ ಆಗಿ ಮನೆಯವ್ರ ಜೊತೆ, ಮನೆ ಮೆಂಬರ್ ಜೊತೆ ಹೆಂಗೆ ಇದು ಇರ್ತಾರೆ ಆ ತರ ನಮ್ಮ ಜೊತೆ ಎಲ್ಲ ಮಾತಾಡ್ತಿದ್ರು. ಕಾಫಿ ಎಲ್ಲ ಕುಡ್ದು ಅವ್ರ ಮನೆಗೆ ಎಲ್ಲ ಎವ್ರಿ ಬರ್ಡೇಗೆ ಹೋಗ್ತಿದ್ದೆ. ಅವ್ರು ಇದಾದ್ಮೇಲೆ ಮಾತ್ರ ಹೋಗಿಲ್ಲ, ಪ್ರತಿ ವರ್ಷ ನಾನು ಹೋಗ್ತಾ ಇದ್ದೆ. ಸೊ ಅಪ್ಪು ಸರ್ನ ಸಿನಿಮಾದಲ್ಲಿ ನೋಡಿದ್ಕು, ಅಪ್ಪು ಸರ್ ಎದುರುಗಡೆ ನೋಡಿದ್ಕು ಹೇಗೆ ಅನಿಸ್ತು? ಸೇಮ್, ನನಗೇನು ಡಿಫ್ರೆಂಟ್ ಅನ್ಸಿಲ್ಲ. ಸಿಂಪಲ್ ಮ್ಯಾನು, ಒಳ್ಳೆ ಹ್ಯೂಮನ್ ಬಿಹೇವಿಯರ್ ಇರೋವಂಥ ಮನುಷ್ಯ. ತುಂಬಾ ಖುಷಿ ಆಯ್ತು. ಅವರೆಲ್ಲ ದೊಡ್ಡ ಮನೆಯಿಂದ ಬಂದಂತವ್ರು, ದೊಡ್ಡ ಮನೆಯ ಮಗನನ್ನ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಆದಂತಹ ಖುಷಿ ಎಷ್ಟಿತ್ತು ಅಂತ? ಎಷ್ಟು ದೊಡ್ಡ ಮನೆ ಅಷ್ಟೆಲ್ಲ ಇದ್ರು, ಅಷ್ಟು ಸೂಪರ್ ಸ್ಟಾರ್ ಆದ್ರೂ ಕಾಮನ್ ಮ್ಯಾನ್ ತರ ನಮ್ ಜೊತೆನೆ ಸಿಂಪಲ್ ಆಗಿ ಎಲ್ಲರಿಗೂ ಏನು ಎಷ್ಟು ವರ್ಷದಿಂದ ಪರಿಚಯ ಅನ್ನೋ ತರದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡೋರು. ಸೊ ಅಲ್ಲಿ ಹಾಟ್ ಸೀಟ್ ಅಲ್ಲಿ ಕೊಡ್ತೀರಿ, ಅಪ್ಪು ಸರ್ ಶುರು ಮಾಡಿದ್ರು. ಮೊದಲ ಪ್ರಶ್ನೆ ಅಂತ ಬಂದಾಗ ಏನಿತ್ತು ಪ್ರಶ್ನೆ? ಮೊದಲೇ ಪ್ರಶ್ನೆ ಅಂತ ಬಂದಾಗ ಡವ ಡವ ಅಂತ ಇತ್ತು. ಬಟ್ ಆಮೇಲೆ ನಾನು ಅವರೇ ಹೇಳಿದ್ರು, ನೀವು 1 ಕೋಟಿ ಪಕ್ಕಾ ಗೆಲ್ತೀರಾ ಅಂತ ಹೇಳಿದ್ರು. ಆಮೇಲೆ ನಾನು 3 ಲಕ್ಷಕ್ಕೆ ಬಂದ್ಬಿಡ್ತೀನಿ ರಾಂಗ್ ಆನ್ಸರ್ ಆದ್ರೆ, ನಾನು ಅದಕ್ಕೆ ಕ್ವಿಟ್ ಮಾಡ್ಬಿಟ್ಟೆ. ಅಂತ ಕೇಳ್ಕೊಂಡು ಲೈಫ್ ಲೈನ್ ಅವಕಾಶ ಆಯ್ತು, ಅದೆಲ್ಲ ಯೂಸ್ ಮಾಡಿದೆ. ನಾನು ಯೂಸ್ ಮಾಡ್ಕೊಂಡೆ, ಅದೆಲ್ಲ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡೆ. ಕರೆಕ್ಟಾಗಿ ಯೂಸ್ ಮಾಡಿದೀನಿ ಅಂತ ಹೇಳಿದ್ರು. ಚೆನ್ನಾಗಿ ಆಟ ಆಡಿದೆ ಒಟ್ಟಿಗೆ. ಖುಷಿ ಆಯ್ತು, ಅವ್ರಿಗೂ ಖುಷಿ ಆಯ್ತು, ನನಗೂ ಖುಷಿ ಆಯ್ತು. ಅಲ್ಲಿ ಪರೀಕ್ಷೆ ಅನ್ನೋದಕ್ಕಿಂತ ಒಂದು ಸಂಭ್ರಮ ಕೋಟ್ಯಾಧಿಪತಿಯಲ್ಲಿ. ಅವರು ಪ್ರತಿ ಪ್ರಶ್ನೆ ಕೇಳಿದಾಗ್ಲೂ ಒಂದು ಹೊಸತನ, ಒಂದು ಸಂಭ್ರಮ ಇರ್ತಿತ್ತು. ಆಗ ನಿಮ್ಮಲ್ಲಿ ಉತ್ತರ ಹೊಳಿತಿತ್ತ ಹೇಗೆ ಅಪ್ಪು ಸರ್ ಕೇಳುವಾಗ? ನನ್ಗೆ ಗೊತ್ತಿಲ್ಲಲ್ಲ ಏನ್ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿಲ್ಲ. ಬ್ಲಾಂಕ್ ಬಂದಾಗ ಅಷ್ಟೇ ಇದ್ ಮಾಡೋದು. ಅವರು ಸಪೋರ್ಟ್ ಮಾಡೋರು. ನೋಡಿ, ರಾಂಗ್ ಆನ್ಸರ್ ಮಾಡಬೇಡಿ, ಗೊತ್ತಿಲ್ಲದೆ ಹೋದ್ರೆ ಕ್ವಿಟ್ ಮಾಡಿ, ಹೆಲ್ಪ್ ಮಾಡೋರು. ಆ ತರ ಒಂದು ಒಳ್ಳೆ ಮನ್ಸಿರೋ ವ್ಯಕ್ತಿ. ಅವ್ರು ಇವತ್ತಿಲ್ಲ, ಬೇಜಾರಾಗುತ್ತೆ, ಕಳ್ಕೊಂಡಿದ್ದೆ. ಸೊ ಫೈನಲಿ 25 ಲಕ್ಷ ಗೆದ್ದಾಗ ಅವ್ರು ಕೇಳ್ತಾರೆ, ಅಪ್ಪು ಸರ್ ಸೊ ಇದನ್ನ ಏನ್ ಮಾಡ್ತೀರಾ ಅಂತ ಹೇಳಿ. ಆಗ ನಿಮ್ಮ ಆಯ್ಕೆ ಏನಿತ್ತು? ನಾನು ಹೇಳಿದೆ, ಸರ್ ಬೇಕ್ರಿ ಮಾಡ್ತೀನಿ, ಇಲ್ಲ ಅಂದ್ರೆ ಮನೆ ಕಟ್ತೀನಿ. ಮನೆ ಕಟ್ಟಿ ಗ್ರೂಪ್ ಪ್ರವೇಶಕ್ಕೆ ನೀವೇ ಬರಬೇಕು, ಇಲ್ಲ ಬೇಕ್ರಿ ಮಾಡೋರು ನೀವೇ ಬರ್ಬೇಕು ಅಂದ್ರೆ 100% ಬರ್ತೀನಿ ಅಂತ ಹೇಳಿದ್ರು. ಆ ಮ್ಯಾನೇಜರ್ಗೆ ಅವಾಗಲೇ ಹೇಳಿದ್ರು, ಬರ್ಕೊಳಪ್ಪ, ಅವ್ರದ್ದು ಲಿಸ್ಟ್ ಬರ್ಕೊಂಡಿರು, ಅವ್ರದ್ದು ಮನೆ ಕಟ್ಲಿ ಇಲ್ಲ ಬೇಕ್ರಿ ಮಾಡ್ಲಿ, ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಬರ್ತೀನಿ ಅಂತ ಹೇಳಿದ್ರು. ಅವತ್ತು ಪ್ರಾಬ್ಲಮ್ ಆಯ್ತು. ಆಮೇಲೆ ಫೋನ್ ಮಾಡಿದ್ರು, ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ರು. ಹೃದಯ ಅಂತ ವ್ಯಕ್ತಿ, ಒಂದು ಸಿನಿಮಾ, ಇನ್ನೊಂದು ರಿಯಾಲಿಟಿ ಶೋ, ಅದೆರಡನ್ನ ಹೊರತುಪಡಿಸಿ ನೀವು ಅಪ್ಪುವನ್ನ ನೋಡಿದಾಗ ಹೇಗನ್ನಿಸ್ತು ಅಪ್ಪು ಸರ್ ಬಗ್ಗೆ? ಹೇಳಕ್ಕೆ ಆಗಲ್ಲ. ಒಂಥರ ಏನು, ನಮ್ಗೆ ಮೊದ್ಲು ನೋಡಿದ್ಕು, ಫಿಲಮ್ ಅಲ್ಲಿ ನೋಡೋದಕ್ಕೂ, ಡೈರೆಕ್ಟ್ ಆಗಿ ನೋಡೋದಕ್ಕೂ ಒಂಥರ ಇದ್ರು. ತುಂಬಾ ಸಿಂಪಲ್ ವ್ಯಕ್ತಿ, ಸಿಕ್ಕಾಪಟ್ಟೆ ಒಳ್ಳೆ ಮನ್ಸಿರೋ ವ್ಯಕ್ತಿ, ಮಗುನಂತ ವ್ಯಕ್ತಿ. ಬೇರೆ ಏನ್ ಹೇಳಕ್ ನನಗೆ ಗೊತ್ತಾಗ್ತಿಲ್ಲ. ನೋಡಿ, ಅಪ್ಪು ಸರ್ ನಟ ಮಾತ್ರ ಅಲ್ಲ, ಅವರು ಸಮಾಜ ಸೇವಕರು. ಅಂದ್ರೆ ಸಾಕಷ್ಟು ಹೆಲ್ಪ್ ಮಾಡಿದ್ರೆ ಯಾರಿಗೂ ಗೊತ್ತಿಲ್ಲ. ನೀವು ಹಣ ಗೆದ್ರಿ, ಅವರ ಒಂದಷ್ಟು ಛಾಪು ನಮ್ಮಲ್ಲಿ ಇರುತ್ತೆ, ಮತ್ತೆ ಅವರ ಇನ್ಸ್ಪಿರೇಷನ್ ನಮ್ಮಲ್ಲೂ ಇರುತ್ತೆ. ಆ ಸಿಕ್ಕಿದ ಹಣದಲ್ಲಿ ಸಮಾಜ ಸೇವೆ ಮಾಡಬೇಕು ತಮಗೂ ಅಂತ ಹೇಳಿ ಅನ್ನಿಸ್ತು. ಸ್ವಲ್ಪ ನಾವು ಕೊಟ್ಟಿದ್ದೀವಿ. ನಾವು ಸುಮಾರು ಜನಕ್ಕೆ ಒಂದು ಬ್ಲೈಂಡ್ ಸ್ಕೂಲಿಗೆ, ಆಮೇಲೆ ಒಂದು ಅನಾಥಾಶ್ರಮಕ್ಕೆಲ್ಲ ನಾವು ಸ್ವಲ್ಪ ದುಡ್ಡು ಸಹಾಯ ಮಾಡಿದ್ವಿ. ನನ್ನ ವೈಫು ಮಾಡಿದ್ದಾರೆ.
ಸೊ 25 ಲಕ್ಷ ಸಿಕ್ಕಿದ ಹಣದಲ್ಲಿ ಏನ್ ಮಾಡಿದ್ರಿ ಫೈನಲ್? ಎಲ್ಲ ಫೈನಲ್ ಅದೇ ಹೇಳ್ದ ಮನೆ ಕಟ್ಟಿದ್ರು. ಮನೆ ಕಟ್ಟಿದ್ವಿ. ಸೊ ಇವತ್ತು ಅಪ್ಪು ಸರ್ ಕೃಪೆ ಆ ಮನೆ ಮೇಲಿದೆ. ಇದೆ. So, ಅಪ್ಪು ಸರ್ ಬರ್ಲಿಕ್ಕೆ ಆಗ್ಲಿಲ್ಲ, ಅಪ್ಪು ಸರ್ ಕೂಡ ನಮ್ ಜೊತೆ ಇಲ್ಲ. ಆ ಮನೆಯಲ್ಲಿ ಅಪ್ಪು ಸರ್ನ ಪ್ರತಿದಿನ 100% ಜ್ಞಾಪಿಸ್ಕೊತೀವಿ ಅವ್ರನ್ನ ಪ್ರತಿದಿನ. ಪ್ರತಿದಿನ. ಓ, ನಿಮ್ಮ ಮನೆಯಲ್ಲಿ ಅಪ್ಪು ಸರ್ ಫೋಟೋ ಕೂಡ ಇದೆ. ನಾವ್ ಇಲ್ಲ ಅವ್ರು ಮೊದ್ಲಿಂದ ನಾವು ಬಿಗ್ ಫ್ಯಾನ್. ನಾವು 3 ಜನ, ನಾನು ನನ್ನ ಮಗ ನನ್ನ ವೈಫು ಆ ಅಪ್ಪು ಸರ್ ಬಿಗ್ ಫ್ಯಾನ್. ನಾವು ಅವ್ರ ಫಿಲಮ್ ಯಾವ್ದು ಬಿಡಲ್ಲ ನಾವು ನೋಡ್ತಿದ್ವಿ. ಅವ್ರು ಹೇಳಿದ್ದೆ ನಾನು ತುಂಬಾ ಬಿಗ್ ಫ್ಯಾನ್, ಒಂದ್ಸರಿ ಮೀಟ್ ಮಾಡ್ಬೇಕಿತ್ತು ಅಂತ ಅನ್ಸ್ಕೊಂಡಿದ್ದು. ಬಟ್ ಈ ತರ ಮೀಟ್ ಆಗ್ತೀವಿ ಅಂತ ಗೊತ್ತಿಲ್ಲ. ಮೀಟ್ ಅಲ್ಲ, ಗಂಟೆಗಟ್ಲೆ ದಿನಗಟ್ಲೆ ಹರಟೆ ಮಾಡೋ ಒಂದು ಅವಕಾಶ, ಹರಟೆ ಹೊಡೆಯೋ ಅವಕಾಶ ಅವ್ರ ಜೊತೆ ಸಿಕ್ಕಿದೆ. ಸೊ ಅಪ್ಪು ಸರ್ನ ಮೀಟ್ ಮಾಡಿದ್ರಿ, ಹಣವನ್ನ ಗೆದ್ರಿ. ಸೊ ಎಲ್ಲವೂ ಆಯ್ತು. ಅಪ್ಪು ಸರ್ ನಮ್ ಜೊತೆ ಇಲ್ಲ. ಫೀಲ್ ನೋವು ಹೇಗಿತ್ತು? ಅದು ಊಹೆ ಮಾಡಕ್ಕೆ ಆಗಲ್ಲ. ತುಂಬಾ 2-3 ದಿನ ಊಟನೇ ಮಾಡಿಲ್ಲ, ನಮ್ಮನೇಲಿ ಅಡಿಗೆನೇ ಮಾಡಿಲ್ಲ. 2-3 ದಿನ ಬೇಜಾರಾಯ್ತು. ನಾವು ಆಮೇಲೆ ಸಮಾಜಕ್ಕೆ ತಕ್ಕನಾಗಿ ಚೇಂಜ್ ಆಗ್ಬೇಕಲ್ಲ, ಇದ್ ಮಾಡೋದು. ಅದು ಅವ್ರದ್ದು ಮನ್ಸಲ್ಲಿ ಇದ್ದೇ ಇರುತ್ತೆ ಅಷ್ಟೇ. ಸೊ ಅಪ್ಪು ಸರ್ ಸದಾ ನಮ್ಮ ಮನ್ಸಲ್ಲಿ ಇದ್ದೇ ನೆನ್ಸ್ಕೊಳ್ತೀರಾ? ಹೃದಯದಲ್ಲಿ, ಎಲ್ಲ ಹೃದಯದಲ್ಲಿ ಇದಾರೆ. 100% ನಮ್ಮ ಮನೇಲೇ ಇರ್ತಾರೆ. ಈಗ ಮತ್ತೆ ನೆನಪು ಮಾಡಿದ್ರಿ, ಎಲ್ಲರೂ ಹಂಚ್ಕೊಂಡ್ರಿ, ಪ್ರತಿ ಹೃದಯದಲ್ಲೂ ಕೂಡ ಇದ್ದಾರೆ. ಸೊ ಕೋಟ್ಯಾಧಿಪತಿಯ ನೆನಪುಗಳನ್ನ ನಮ್ಮ ಜೊತೆ ಹೇಳಿ ಹಂಚ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದ.